ನೋಡಿ, ದೇಶದ ರೈತರಿಗೆ ಬಿಗ್ ಶಾಕ್ ಕೊಟ್ಟಂತ ಸ್ಕೈಮೆಟ್ ಸೆಪ್ಟೆಂಬರ್ನಲ್ಲೂ ಮಳೆ ಕೊರತೆ ಉಂಟಾಗ್ತಾ ಇದೆ. ಸ್ಕೈಮೆಟ್ ಎಚ್ಚರಿಕೆಯನ್ನು ನೀಡಿದೆ. ಎಲ್ನಿನೋ ಬಲಗೊಂಡ್ರೆ ಮುಂಗಾರು ಮತ್ತಷ್ಟು ದುರ್ಬಲಗೊಳ್ಳುತ್ತೆ. ಎಲ್ನಿನೋ ಬಲಗೊಂಡರೆ ಮುಂಗಾರು ಮತ್ತಷ್ಟು ದುರ್ಬಲಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ ಸ್ಕೈಮೆಟ್. ನೋಡಿ, ಸೆಪ್ಟೆಂಬರ್ನಲ್ಲೂ ಮಳೆ ಕೊರತೆ ಉಂಟಾಗಿದೆ. ಹೀಗಾಗಿ ಸ್ಕೈಮೇಟ್ ಈಗ ಎಚ್ಚರಿಕೆಯನ್ನು ನೀಡಿದೆ. ಎಲ್ನಿನೋ ಬಲಗೊಂಡರೆ ಮುಂಗಾರು ಮತ್ತಷ್ಟು ದುರ್ಬಲವಾಗುತ್ತೆ. ಸೆಪ್ಟೆಂಬರ್ನಲ್ಲಿ 20% ಮಳೆ ಕೊರತೆಯ ಸಾಧ್ಯತೆ ಇದೆ. ಮಳೆ ಕೊರತೆ ಮುಂದುವರಿದ್ರೆ ಅಂತರ್ಜಲಕ್ಕೂ ಹೊಡೆತ ಬೀಳುತ್ತೆ. ಖಾರೀಫ್ ಬಳಿಕ ರಬಿ ಬೆಳೆಗೂ ನೀರಿನ ಸಂಕಷ್ಟದ ಭೀತಿ ಎದುರಾಗುತ್ತೆ. ದೇಶದ ಕೃಷಿ ಭವಿಷ್ಯಕ್ಕೆ ಸೆಪ್ಟೆಂಬರ್ ಮಳೆ ನಿರ್ಣಾಯಕ. ಮಳೆ ಕೊರತೆಯ ಎಚ್ಚರಿಕೆ ಕೊಟ್ಟಂತ ಸ್ಕೈಮೆಟ್ ಸಂಸ್ಥೆ ದೇಶದ ರೈತರಿಗೆ ಬಿಗ್ ಶಾಕ್ ಕೊಟ್ಟಂತ ಸ್ಕೈಮೆಟ್ ಸಂಸ್ಥೆ ಸೆಪ್ಟೆಂಬರ್ನಲ್ಲೂ ಮಳೆ ಕೊರತೆ ಉಂಟಾಗುವಂತ ಸಾಧ್ಯತೆ ಇದೆ ಅಂತ ಈಗ ಸ್ಕೈಮೆಟ್ ಸಂಸ್ಥೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದು ಎಲ್ನಿನೋ ಹಾವಳಿ ಬಲಗೊಂಡ್ರೆ ಮುಂಗಾರು ಮತ್ತಷ್ಟು ಕ್ಷೀಣಿಸುತ್ತದೆ, ದುರ್ಬಲವಾಗುತ್ತದೆ ಅನ್ನೋದು ಈಗ ಸ್ಕೈಮೆಟ್ ಅವರ ಒಂದು ಮಾತಾಗಿದೆ. ಸೆಪ್ಟೆಂಬರ್ನಲ್ಲಿ 20% ಮಳೆ ಕಡಿಮೆ ಆಗುತ್ತಂತೆ. ಈಗಾಗಲೇ ಮಳೆಯ ಕೊರತೆಯಿಂದಾಗಿ, ಮಳೆಯ ಅಭಾವದಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಅಲ್ಲಲ್ಲಿ ಮಳೆ ಜೋರಾಗಿದೆ, ಅಲ್ಲಲ್ಲಿ ಪ್ರವಾಹ ಉಂಟಾಗ್ತಾ ಇದೆ, ಅತಿವೃಷ್ಟಿ ಉಂಟಾಗ್ತಾ ಇದೆ. ಇದರ ಮಧ್ಯೆ ಈಗ ಬರಗಾಲ ಕೂಡ ಕಾಡ್ತಾ ಇದೆ ರೈತರಿಗೆ. ಇನ್ನು ಕರ್ನಾಟಕದಾದ್ಯಂತ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದ್ದು ಎಲ್ಲ ಡ್ಯಾಮ್ಗಳು ಕೂಡ ಭರ್ತಿಯಾಗಿವೆ. ಇದರ ಮಧ್ಯೆ ದೇಶದಾದ್ಯಂತ ವಿಚಿತ್ರ ವಾತಾವರಣವನ್ನು ಸೃಷ್ಟಿಸಿದಂಥ ಮುಂಗಾರು, ದೇಶದಾದ್ಯಂತ ಮುಂಗಾರು ಮಾರುತಗಳ ವಿಚಿತ್ರ ಆಟ ನಡೀತಾ ಇದೆ. ಒಂದು ಕಡೆ ಭಾರೀ ಮಳೆ, ಮತ್ತೊಂದೆಡೆ ಮಳೆ ಕೊರತೆ ಉಂಟಾಗ್ತಾ ಇದೆ. ಅಂದರೆ ಒಂದು ಪ್ರದೇಶದಲ್ಲಿದ್ದರೆ ಮತ್ತೊಂದು ಪ್ರದೇಶದಲ್ಲಿ ಮಳೆ ಇಲ್ಲ. ಮುಂಗಾರು ಹಂಗಾಮಿನ ಮೇಲೆ ಆತಂಕದ ಕಾರ್ಮೋಡ ಈಗ ಮೂಡಿದೆ. ಜೂನ್ 1ರಿಂದ ಆಗಸ್ಟ್ 16ರವರೆಗೆ 13% ಕಡಿಮೆ ಮಳೆ ಆಗುತ್ತೆ ಅಂತೆ. ಆಗಸ್ಟ್ನಲ್ಲಿ ಮಳೆ ಚುರುಕಾದರೂ ಕೊರತೆ ಮಾತ್ರ ನೀಗಿಲ್ಲ. ಈಗ ನೋಡಿ, ಆಗಸ್ಟ್ನಲ್ಲಿ ಸಾಕಷ್ಟು ಮಳೆ ಆದರೂ ಸಹಿತ ಇನ್ನೂ ನೀರಿನ ಅಭಾವ ಇದೆ. ಕೆಲವೆಡೆ ಪ್ರವಾಹದ ಭೀತಿ ಉಂಟಾಗಿದೆ, ಕೆಲವೆಡೆ ಬರದ ಆತಂಕ ಮೂಡಿದೆ. ಖಾರೀಫ್ ಬೆಳೆಗಳಿಗೆ ಮುಂಗಾರು ಮಳೆಯ ಹೊಡೆತ ಉಂಟಾಗುತ್ತೆ ಅನ್ನೋದು ಈಗ ಸ್ಕೈಮೆಟ್ ಸಂಸ್ಥೆಯ ಮಾತಾಗಿದೆ. ಭತ್ತ, ಮೆಕ್ಕೆಜೋಳ, ಸೋಯಾಬೀನ್, ಹತ್ತಿಗೆ ಸಂಕಷ್ಟ. ಮಳೆಯಿಂದಾಗಿ ಬೆಳೆ ಇಳುವರಿ ಕುಸಿತಗೊಳ್ಳುತ್ತೆ. ರೈತರ ಮೇಲೆ ಆತಂಕದ ನೆರಳು ಕೂಡ ಮೂಡುತ್ತೆ. ದೇಶಾದ್ಯಂತ ವಿಚಿತ್ರ ವಾತಾವರಣ ಈಗಾಗಲೇ ಇದೆ. ಅಲ್ಲಲ್ಲಿ ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ಬಿಸಿಲು. ಎಲ್ನಿನೋ ಹಾವಳಿಯಿಂದಾಗಿ ಈಗ ಮುಂಗಾರು ಮತ್ತಷ್ಟು ದುರ್ಬಲಗೊಳ್ಳುತ್ತೆ ಅನ್ನೋದು ಸ್ಕೈಮೇಟ್ ಅವರ ಎಚ್ಚರಿಕೆಯ ಗಂಟೆ ಆಗಿದೆ. ಸೆಪ್ಟೆಂಬರ್ನಲ್ಲಿ 20% ಮಳೆ ಕೊರತೆ ಉಂಟಾಗುತ್ತಂತೆ. ಈಗಾಗಲೇ ಮಳೆ ಕೊರತೆ ಉಂಟಾಗಿರುವಂಥದ್ದು ಯಾವಾಗ ಅಂದರೆ ಜೂನ್, ಜುಲೈ, ಆಗಸ್ಟ್ನಲ್ಲಿ ಸ್ವಲ್ಪ ಮಳೆ ಕೈ ಹಿಡಿತು. ಅದಾದ ನಂತರದಲ್ಲಿ ಈಗ ಸೆಪ್ಟೆಂಬರ್ನಲ್ಲಿ 20% ಮಳೆಯ ಕಡಿಮೆ ಆಗುತ್ತೆ ಅಂತ ಸ್ಕೈಮೇಟ್ ಸಂಸ್ಥೆ ಹೇಳಿದೆ. ಆಗಸ್ಟ್ನಲ್ಲಿ ಮಳೆ ಚುರುಕಾದರೂ ಕೊರತೆ ಮಾತ್ರ ನೀಗಿಲ್ಲ. ಈಗ ರೈತರಿಗೆ ಈಗ ಕಬ್ಬು ಬೆಳಿಲಿಕ್ಕೂ ಕೂಡ ನೀರಿಲ್ಲ. ಕಬ್ಬಿಗೆ ನೀರು ಬಾಳಬೇಕು, ರೈಸಿಗೂ ಕೂಡ ಸಿಕ್ಕಾಪಟ್ಟೆ ನೀರು ಬೇಕು. ಆದರೆ ಮಳೆ ಕೆಲವೊಮ್ಮೆ ಬರುತ್ತೆ, ಕೆಲವೊಮ್ಮೆ ಬರೋದಿಲ್ಲ. ವಾಡಿಕೆಯಂತೆ ಈ ಸಾರಿ ರೈತರ ನಿರೀಕ್ಷೆಯಂತೆ ಮಳೆ ಆಗಿಲ್ಲ. ಎಲ್ಲೋ ಒಂದು ಕಡೆ ಕಬ್ಬು ಬೆಳೆಗಾರರಿಗೂ ಕೂಡ ತೊಂದರೆ ಉಂಟಾಗಿದೆ ಮಳೆಯಿಂದಾಗಿ. ಈ ಎಲ್ನಿನೋ ಹಾವಳಿಯಿಂದಾಗಿ ಈ ರೀತಿ ಮುಂಗಾರು ಮಳೆಗೆ ಹೊಡೆತ ಬಿದ್ದಿದೆ ಅನ್ನೋದು ಸ್ಕೈಮೇಟ್ ಅವರ ಎಚ್ಚರಿಕೆಯಾಗಿದೆ. ಈಗ ಸೆಪ್ಟೆಂಬರ್ನಲ್ಲೂ ಕೂಡ ನಿರೀಕ್ಷೆ ಮಾಡಿದಷ್ಟು ಮಳೆ ಆಗುವುದಿಲ್ಲ ಅನ್ನೋದು ಈಗ ಅವರ ವಾದ ಆಗಿದೆ. ಒಂದು ಕಡೆ ಭಾರೀ ಮಳೆ, ಮತ್ತೊಂದೆಡೆ ಮಳೆ ಕೊರತೆ ಉಂಟಾಗುತ್ತೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂಥದ್ದು. ನೋಡಿ, ಮುಂಗಾರು ಹಂಗಾಮಿನ ಮೇಲೆ ಆತಂಕದ ಕಾರ್ಮೋಡ ಮೂಡಿದೆ. ಈಗ ಜೂನ್ 1ರಿಂದ ಆಗಸ್ಟ್ 16ರವರೆಗೆ 13% ಕಡಿಮೆ ಮಳೆ ಆಗುತ್ತೆ ಅಂತೆ. ಆಗಸ್ಟ್ನಲ್ಲಿ ಮಳೆ ಚುರುಕಾದರೂ ಕೊರತೆ ಮಾತ್ರ ನೀಗಿಲ್ಲ. ಈಗಾಗಲೇ ಹಲವು ಡ್ಯಾಮ್ಗಳು ಕೂಡ ಸಂಪೂರ್ಣ ಭರ್ತಿಯಾಗಿದೆ. ಆದರೆ ಕಂಟಿನ್ಯೂ ಮಳೆ ಇಲ್ಲ. ಹೀಗಾಗಿ ಸ್ವಲ್ಪ ಡ್ಯಾಮ್ಗಳ ಒಳಹರಿವು ಜಾಸ್ತಿ ಆಗುತ್ತೆ, ಒಮ್ಮೊಮ್ಮೆ ಕಡಿಮೆ ಆಗುತ್ತೆ. ಇದೆಲ್ಲದರ ಮಧ್ಯೆ ಭತ್ತ, ಮೆಕ್ಕೆಜೋಳ, ಸೋಯಾಬೀನ್, ಹತ್ತಿಗೆ ಸಂಕಷ್ಟ ಎದುರಾಗುತ್ತೆ.